ರಕ್ಷಿತಾ ಶೆಟ್ಟಿಗೆ ಬೆಂಡೆತ್ತಿದ ಕಿಚ್ಚ ಸುದೀಪ್ ಸರ್. ಸುದೀಪ್ ಸರ್ ಇವತ್ತು ಕ್ಲಾಸ್ ತಗೋತಾ ಇರ್ತಕ್ಕಂತ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ರಕ್ಷಿತಾ ಶೆಟ್ಟಿ. ಬಹುಶಃ ಇವತ್ತಿನ ಪ್ರೊಮೋ ನೋಡಿದ್ರೆ ನನಗೆ ಅನಿಸ್ತಾ ಇರೋದೇನಪ್ಪ ಅಂತಂದ್ರೆ ಸುದೀಪ್ ಸರ್ ರಕ್ಷಿತಾ ಶೆಟ್ಟಿಗೆ ಬರೀ ನೀರ್ ಕುಡಿಸ್ತಾ ಇಲ್ಲ, ಹಾಲು ತುಪ್ಪನೇ ಕುಡಿಸ್ತಾ ಇದ್ದಾರೆ ಅಂತ. ಈ ವಾರದ ಎಪಿಸೋಡ್ ಗಳನ್ನ ಕನ್ಸಿಡರ್ ಮಾಡಿ ಸುದೀಪ್ ಸರ್ ಇವತ್ತು ರಕ್ಷಿತಾ ಶೆಟ್ಟಿಗೆ ಬೈತಾ ಇದ್ದಾರೆ ಅನ್ನೋ ಒಂದು ಹಿಂಟ್ ಸಿಕ್ಕಿದೆ. ಹಾಗಾದ್ರೆ ಸುದೀಪ್ ಸರ್ ರಕ್ಷಿತಾ ಶೆಟ್ಟಿ ಬೈದಿದ್ದೇ ನಿಜ ಆದ್ರೆ ಅದು ಸರಿನಾ ತಪ್ಪ? ಈ ವಾರ ತಪ್ಪು ಮಾಡಿದ್ಯಾರು? ಗಿಲ್ಲಿ ನಟ, ಅಶ್ವಿನಿ ಗೌಡ, ರಾಶಿಕಾ, ರಿಷಾ ಅಥವಾ ಮಾಳುನಾ? ಹಲೋ ನಮಸ್ತೆ ಎಲ್ಲರಿಗೂ, ಬಿಗ್ ಬಾಸ್ ಫೈಲ್ಸ್ಗೆ ಎಲ್ಲರಿಗೂ ಸ್ವಾಗತ. ಈಗಷ್ಟೇ ಬಿಗ್ ಬಾಸ್ ನ ಮತ್ತೊಂದು ಪ್ರೊಮೋ ನೋಡಿದೆ. ಸುದೀಪ್ ಸರ್ ವಾರದ ಕತೆ ಕಿಚ್ಚನ ಜೊತೆ ಆ ಒಂದು ಕಾರ್ಯಕ್ರಮದಲ್ಲಿ ಯಾರಿಗೆಲ್ಲ ಬೆಂಡ್ ಎತ್ತುತ್ತಾ ಇದ್ದಾರೆ, ಯಾರಿಗೆಲ್ಲ ಕ್ಲಾಸ್ ತಗೋತಾ ಇದ್ದಾರೆ. ಹೌದು, ಸುದೀಪ್ ಸರ್ ನಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ಸ್ ನ ಹರ್ಟ್ ಮಾಡುವಂತ ಸಾಧ್ಯತೆ ಸಿಕ್ಕಾಪಟ್ಟೆ ಎದ್ದು ಕಾಣಿಸ್ತಾ ಇದೆ. ಎಸ್ಪೆಷಲಿ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್, ನಿಮಗೆ ನಿಜವಾಗ್ಲೂ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆ ಬ್ಯಾಡ್ ನ್ಯೂಸ್ ಅಂತ ನಿಮಗೆ ವಿಡಿಯೋ ನೋಡ್ತಾನೆ ಗೊತ್ತಾಗುತ್ತೆ. ಮೊದಲನೇದಾಗಿ ಇವತ್ತಿನ ಪ್ರೊಮೋದಲ್ಲಿ ಏನೆಲ್ಲ ಹಿಂಟ್ ಬಿಟ್ಕೊಟ್ಟಿದ್ದಾರೆ, ಏನೆಲ್ಲ ಡೈಲಾಗ್ಗಳು ವೈರಲ್ ಆಗಿದೆ, ಯಾರಿಗೆ ಕ್ಲಾಸ್ ತಗೋತಾರೆ ಅಂತಂದೇಳಿ ಕಾಣಿಸ್ಕೊತಾ ಇದೆ. ಬನ್ನಿ ನಾವು ಚೆಕ್ ಮಾಡೋಣ. ಬಿಗ್ ಬಾಸ್ ಮನೇಲಿ ಗೆಲ್ಲೋ ಉದ್ದೇಶನ ಪಕ್ಕಕ್ಕಿಟ್ಟು ಅಲ್ಲಿ ತಮ್ಮ ತಮ್ಮ ತಂಡದ ಮಧ್ಯೆ ಸೀಕ್ರೆಟ್ ಆಗಿರ್ತಕ್ಕಂಥ ಮ್ಯಾಚ್ ನ ಸ್ಟಾರ್ಟ್ ಮಾಡಿದ್ರು. ಹಾಗಾದ್ರೆ ಈ ಒಂದು ಡೈಲಾಗ್ ನ ಸುದೀಪ್ ಸರ್ ಹೇಳೋದಕ್ಕೆ ಕಾರಣ ಏನು? ಆ ರೀತಿ ನಡ್ಕೊಂಡಂತ ವ್ಯಕ್ತಿಗಳು ಯಾರು? ನನ್ನ ಅನಿಸಿಕೆ ಹೇಳ್ಬೇಕು ಅಂತಂದ್ರೆ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ. ಹೌದು, ಗಿಲ್ಲಿ ನಟ ಮತ್ತೆ ರಕ್ಷಿತಾ ಶೆಟ್ಟಿ ಇವರಿಬ್ರು ಕೂಡ ಮಾತಾಡ್ಕೊಂಡಂತದ್ದು ಆ ಕಿವಿ ಹತ್ರ ಹೋಗ್ಬಿಟ್ಟು ಇವರೊಂದು ಟೀಮ್ ಇಬ್ರು ಕೂಡ ಸಪರೇಟ್ ಆಗಿರ್ತಕ್ಕಂಥ ಒಂದೊಂದು ಟೀಮ್ ಆಗಿದ್ರು ಕೂಡ ಇವರಿಬ್ರು ಕೂಡ ಹತ್ರದಲ್ಲಿ ಒಂದು ಕಿವಿಲಿ ಮಾತಾಡ್ಕೊಂಡಂತ ಸೀನ್ ಸಿಕ್ಕಾಪಟ್ಟೆ ವೈರಲ್ ಆಗಿ ಇವತ್ತು ಅವ್ರು ಬೈಸ್ಕೊಳ್ಳೋದಕ್ಕೆ ಕಾರಣ ಆಗ್ಬಹುದು. ಹಾಗಾದ್ರೆ ಆ ಒಂದು ಪ್ರಕರಣದಲ್ಲಿ ನಾವು ಮಾತಾಡಿದ್ದು ಬೇರೆ ವಿಚಾರ, ಅಥವಾ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಕಿವಿಲಿ ಆ ರೀತಿ ಮಾತಾಡದೆ ಅಂತ ಹೇಳಕ್ಕಾಗಲ್ಲ. ಯಾವುದೋ ಒಂದು ಸೀಕ್ರೆಟ್ನೇ ಕಿವಿಲಿ ಹೇಳ್ಬೇಕಾಗುತ್ತೆ, ಅಥವಾ ನಾನು ಜಸ್ಟ್ ಕಾಮಿಡಿ ಮಾಡಿದೆ ಅನ್ನೋ ರೀತಿನೂ ಹೇಳ್ಬೇಕಾಗುತ್ತೆ. ಗೊತ್ತಿಲ್ಲ ಗಿಲ್ಲಿ ನಟ ಮತ್ತೆ ರಕ್ಷಿತಾ ಶೆಟ್ಟಿ ಇವತ್ತು ಸರಿಯಾಗಿ ಬೈಸ್ಕೋತಾರೋ ಅಥವಾ ಬುದ್ಧಿವಂತಿಕೆಯಿಂದ ಏನಾದ್ರು ಹೇಳಿ ಮ್ಯಾನೇಜ್ ಮಾಡ್ಕೊಂಡು ಆಚೆ ಹೋಗ್ತಾರೋ. ಆದ್ರೆ ರಕ್ಷಿತಾ ಶೆಟ್ಟಿ ಬೈಸ್ಕೊಳ್ಳೋದು ಮ್ಯಾಕ್ಸಿಮಮ್ ಕನ್ಫರ್ಮ್ ಆಗುತ್ತೆ. ಯಾಕೆ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಈ ವಾರದ ಒಂದಷ್ಟು ವಿಚಾರಗಳಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ, ಟೀಮ್ ಡಿಸ್ಕಷನ್ ಅಂತ ಬಂದಾಗ ಇಡೀ ಟೀಮ್ ಒಂದು ನಿರ್ಧಾರನ ತಗೊಂಡ್ರೆ ರಕ್ಷಿತಾ ಶೆಟ್ಟಿ ತಾನು ಸ್ವತಃ ಒಂದು ನಿರ್ಧಾರಕ್ಕೆ ಕಟ್ಟು ಬಿದ್ದು ನಾನು ಇದೇ ನನ್ನ ಡಿಸಿಷನ್, ನಾನ್ ಮಾತ್ರ ಚೇಂಜ್ ಮಾಡ್ಕೊಳ್ಳಲ್ಲ ಅಂತಂದೇಳಿ ಈ ಮುಂಚೆ ಗಿಲ್ಲಿ ನಟ ಯಾವ ರೀತಿ ಹಠಕ್ ಬಿದ್ದು ಸಾಧಿಸಿದ್ರು ಅದೇ ರೀತಿ ಹಠಕ್ ಬಿದ್ದು ಸಾಧಿಸಿದ್ದಾರೆ. ಹಾಗಾದ್ರೆ ಇದನ್ನ ಸುದೀಪ್ ಸರ್ ಅಪ್ರಿಶಿಯೇಟ್ ಮಾಡ್ತಾರೋ ಅಥವಾ ಇದನ್ನ ಬೈತಾರೋ, ಈ ರೀತಿ ಮಾಡಬಾರ್ದು ಅಂತ ಬುದ್ಧಿ ಹೇಳ್ತಾರೋ ಒಟ್ನಲ್ಲಿ ಗೊತ್ತಿಲ್ಲ. ಒಟ್ನಲ್ಲಿ ರಕ್ಷಿತಾ ಶೆಟ್ಟಿ ಇವತ್ತು ನಿಜವಾಗ್ಲೂ ಮಾರಿ ಹಬ್ಬ ಕಾದಿದೆ ಅಂತಾನೆ ಹೇಳ್ಬೋದು. ಗೇಮ್ ಪ್ಲಾನ್ ಒಂದು ಲೆವೆಲ್ ವರ್ಗೂ ಇದ್ರೆ ಓಕೆ, ಅದಕ್ಕೆ ಮಿತಿ ಮೀರ್ತು ಅಂತಂದ್ರೆ ಆಗ ಅಮೃತ ಕೂಡ ವಿಷ ಆಗುತ್ತೆ. ಹೌದು, ಗೇಮ್ ವಿಚಾರದಲ್ಲಿ, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಇವರಿಬ್ರು ಮಾಡಿದಂತ ಪ್ಲಾನ್ ಬಗ್ಗೆನೇ ಇದು ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದೆ. ಡೆಫಿನೆಟ್ಲಿ ರಕ್ಷಿತಾ ಶೆಟ್ಟಿ ಇವತ್ತು ಮಾರಿ ಹಬ್ಬ ಅಂತಾನೆ ಹೇಳ್ಬೋದು. ಸುಮ್ನೆ ಎಂಟರ್ಟೈನ್ ಮಾಡೋದಕ್ಕೆ ಅಂತ ಆ ರೀತಿ ಮಾಡಿದ್ರು, ಅಥವಾ ಅಶ್ವಿನಿ ಗೌಡ ಅವರ ಟೀಮ್ ಅಲ್ಲಿ ಜೊತೆಲಿ ಇದ್ದು ಕೂಡ ಅವರಿಗೆ ಸರಿಯಾಗಿ ನಿಂಬೆಹಣ್ಣು ಹಿಂಡ್ಬೇಕು ಅಂತ ಮಾಡಿದ್ರು ಗೊತ್ತಿಲ್ಲ. ಒಟ್ನಲ್ಲಿ ಹೊರಗಡೆ ಇರ್ತಕ್ಕಂಥ ಆಡಿಯನ್ಸ್ಗೆ ಖುಷಿ ಆಗಿದೆ ಅಂತ ನಾನಂತೂ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಆ ರೀತಿ ಉಲ್ಟಾ ಹೊಡೆದಿದ್ರು ಕೂಡ, ಟೀಮ್ ಅಲ್ಲೇ ಇದ್ದು ಅವ್ರಿಗೆ ಬಗಣಿಗೂಟ ಇಡ್ತಕ್ಕಂಥ ಕೆಲಸ ಮಾಡಿದ್ರು ಕೂಡ ಹೊರಗಡೆ ಇರ್ತಕ್ಕಂಥ ಫ್ಯಾನ್ಸ್ ಅವ್ರಿಗೆ ಕೈ ಬಿಟ್ಟಿಲ್ಲ, ಅದನ್ನ ಅಪ್ರಿಶಿಯೇಟ್ ಮಾಡಿದ್ರು. ಬಿಗ್ ಬಾಸ್ ಮನೆಗೆ ಹೋಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಏನಕ್ಕೆ ಅಂತಂದ್ರೆ ಹೊರಗಡೆ ಇರ್ತಕ್ಕಂಥ ಜನರಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡೋದಕ್ಕೆ, ಹೊರಗಡೆ ಇರ್ತಕ್ಕಂಥ ಜನರಿಗೆ ಎಂಟರ್ಟೈನ್ಮೆಂಟ್ ನ ನೀಡೋದಕ್ಕೆ. ಬಟ್ ಆ ಒಂದು ಕೆಲಸನ ಮಾಡಿದ್ದಾರೆ, ಪಾಸಿಟಿವ್ ಆಗಿ ಜನ ಅದನ್ನ ತಗೋತಾ ಇದಾರೆ ಅಂತಂದ್ರೆ ಬಹುಶಃ ರಕ್ಷಿತಾ ಶೆಟ್ಟಿ ಕರೆಕ್ಟ್ ಆಗಿದ್ದಾಳೆ ಅಂತ ಅರ್ಥ. ಗೊತ್ತಿಲ್ಲ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಬೈಸ್ಕೋತಾರೋ ಅಥವಾ ಅವ್ರನ್ನ ಹೊರತುಪಡಿಸಿ ಬೇರಾದ್ರೂ ಬೈಸ್ಕೋತಾರೋ. ಯಾಕೆ ಅಂತಂದ್ರೆ ಈಗ ಬಿಟ್ಟಿರ್ತಕ್ಕಂಥ ಸದ್ಯದ ಪ್ರಮೋದಲ್ಲಿ ಎಲ್ಲೂ ಕೂಡ ರಕ್ಷಿತಾ ಶೆಟ್ಟಿನೇ ಇವತ್ತು ಟಾರ್ಗೆಟ್ ಆಗಿರ್ತಕ್ಕಂಥದ್ದು ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿ ಸುದೀಪ್ ಸರ್ ಹೇಳಿಲ್ಲ. ಆದ್ರೆ ಅವರ ಡೈಲಾಗ್ಗಳು ಹಾಗೆ ಪ್ರೊಮೋದಲ್ಲಿ ತೋರಿಸ್ತಕ್ಕಂಥ ಸೀನ್ಗಳು ಡೆಫಿನೆಟ್ಲಿ ರಕ್ಷಿತಾ ಶೆಟ್ಟಿ ಹಾಗೆ ರಾಶಿಕಾ, ಗಿಲ್ಲಿ ನಟ ಮತ್ತೆ ಅಶ್ವಿನಿ ಗೌಡ ಈ 4 ಜನರ ಒಂದಷ್ಟು ಹೈಲೈಟೆಡ್ ಪಾಯಿಂಟ್ಸ್ ಗಳನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಹೇಳಕ್ಕಾಗಲ್ಲ, ಇವ್ರುಗಳಲ್ಲೇ ಇರುತ್ತೆ ಬೈಸ್ಕೊಳ್ಳೋದು. ಡೆಫಿನೆಟ್ಲಿ ರಕ್ಷಿತಾ ಶೆಟ್ಟಿನೇ ಅಂತ ನನ್ನ ಒಂದು ಅನಿಸಿಕೆ. ನೋಡೋಣ ನೆಕ್ಸ್ಟ್ ಏನೇನಿದೆ ಅಂತ. ಓಕೆ, ಸ್ವಂತ ಟೀಮ್ಗೆ ಉಲ್ಟಾ ಹೊಡಿಯೋದಕ್ಕೆ ಹೋದ್ರೆ ಟ್ರಾಜಿಡಿ ಅಲ್ಲಿಂದ ಶುರು ಆಗುತ್ತೆ. ಬಹುಶಃ ಇದು ಡೆಫಿನೆಟ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಕ್ಲಾಸ್ ಅಂತ ಕನ್ಫರ್ಮ್ ಆಗೋಯ್ತು ಸ್ನೇಹಿತರೆ. ಇನ್ನೇನಿದೆ, ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ದಯವಿಟ್ಟು ನೀವು ಬೇಜಾರ್ ಮಾಡ್ಕೋಬೇಡಿ, ಹರ್ಟ್ ಮಾಡ್ಕೋಬೇಡಿ ಅಂದ್ರೂ ಕೂಡ ಬೇರೆ ವಿಧಿ ಇಲ್ಲ, ಅನುಭವಿಸ್ಲೇಬೇಕು, ಮಾಡಿದ್ದುಣ್ಣೋ ಮಾರಾಯ. ಬಟ್ ನನ್ನ ಒಂದು ಅನಿಸಿಕೆ ನಾನು ಹೇಳ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ರಕ್ಷಿತಾ ಶೆಟ್ಟಿ ಮಾಡಿದ್ದೇನು ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಒಳ್ಳೆ ಟೀಮ್ ಇಂದ ಹೋಗಿ ಒಂದು ಕೆಟ್ಟ ಉಳುಗಳ ಟೀಮ್ ಸೇರ್ಕೊಂಡಾಗ ಅವ್ರ ಜೊತೆಲೆ ಇದ್ದು ಅವ್ರಿಗೆ ಗೂಟ ಹೊಡಿಯೋದು ಡೆಫಿನೆಟ್ಲಿ ಒಳ್ಳೆ ಕೆಲಸ, ಅದನ್ನ ಮಾಡಿದ್ದಾರೆ. ಹಾಗಂತ ಸ್ವಂತ ಟೀಮ್ ಅಲ್ಲಿ ಜೊತೆಲಿದ್ದು ಆ ಟೀಮ್ಗೆ ಉಲ್ಟಾ ಹೊಡೆದ್ರೆ ಅಂತ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು. ಬಹುಶಃ ಇದು ಇಷ್ಟಪಟ್ಟು ಹೋಗಿದ್ದಂತ ಟೀಮ್ ಅಲ್ವಲ್ಲ, ವಿಧಿ ಇಲ್ದೆ ಹೋಗಿದ್ದಂಥದ್ದು ಆ ಟೀಮ್ಗೆ. ಸೊ ಹಾಗಾಗಿ ಇಷ್ಟ ಇಲ್ಲದೆ ಹೋದಂತ ಟೀಮ್ಗೆ ಯಾರು ಕೂಡ ಒಳ್ಳೇದನ್ನ ಬಯಸೋದಿಲ್ಲ. ಬಿಗ್ ಬಾಸ್ ಮನೇಲಿ ಎಲ್ಲರೂ ಕೂಡ ಅವರವರ ಆಟನ ಆಡ್ತಾರೆ, ಅವ್ರಿಗೆ ಇಷ್ಟ ಬಂದಂಗೆ ಆಡ್ತಾರೆ. ಎಸ್ಪೆಷಲಿ ರಕ್ಷಿತಾ ಶೆಟ್ಟಿ
ಕರೆಕ್ಟ್ ಅಂತ ಹೇಳೋದಕ್ಕೆ ನಾನು ಹೇಳೋದು ಒಂದೇ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ರಕ್ಷಿತಾ ಶೆಟ್ಟಿ ಆವತ್ತಿನ ದಿನ ಇಡೀ ಟೀಮ್ ರಕ್ಷಿತಾ ಶೆಟ್ಟಿ ತಾಳಕ್ಕೆ ಕುಣಿಯೋ ರೀತಿ ಮಾಡ್ಕೊಂಡಾಗ ಅದು ತಪ್ಪು, ನಿಜವಾಗ್ಲೂ ತಪ್ಪು ಅನ್ನೋ ರೀತಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಹೊರಗಡೆ ಗಲಭೆ ಎದ್ದೇಳ್ತಾ ಇತ್ತು. ರಕ್ಷಿತಾ ಶೆಟ್ಟಿಗೆ ಎಲ್ಲರೂ ಬೈತಾ ಇದ್ರು. ಬಟ್ ಯಾರು ಕೂಡ ಬೈತಾ ಇಲ್ಲ. ಸೊ ನನ್ನ ಒಂದು ಅನಿಸಿಕೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಡೆಫಿನೆಟ್ಲಿ ಅದು ತಪ್ಪು ಅಂತ ಅನ್ಸಲ್ಲ. ಯಾಕೆ ಅಂತಂದ್ರೆ ಒಂದು ತಪ್ಪು ನಡೆದಿದೆ ಅಂತಂದಾಗ ಹೊರಗಡೆ ಅದ್ರ ಬಗ್ಗೆ ಜನ ಡಿಸ್ಕಸ್ ಮಾಡಬೇಕು, ಅದಕ್ಕೆ ಬೈಬೇಕು, ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಬೈಬೇಕು. ಬಟ್ ಅಂತ ಸಿಚುವೇಶನ್ ನಡೆದ್ರು ಕೂಡ ಅಶ್ವಿನಿ ಗೌಡ ಅವರ ಟೀಮ್ಗೆ ರಾಶಿಕಾಗೆ ಬೈದ್ರೆ ಹೊರತು ಯಾರು ಕೂಡ ರಕ್ಷಿತಾ ಶೆಟ್ಟಿಗೆ ಬೈದಿದ್ದನ್ನ ನಾನಂತೂ ನೋಡ್ಲಿಲ್ಲ. ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡು ನೋಡೋದಾದ್ರೆ ಡೆಫಿನೆಟ್ಲಿ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ತಪ್ಪಿಲ್ಲ. ಹಂಗೂ ಇಲ್ಲ, ಜೊತೆಲಿ ಇದ್ದುಬಿಟ್ಟು ಆ ಗಿಲ್ಲಿ ಗಿಲ್ಲಿ ಹತ್ರ ಹೋಗ್ಬಿಟ್ಟು ಕಿವಿಲಿ ಸೀಕ್ರೆಟ್ ಆಗಿ ಮಾತಾಡಿದ್ದು, ಸೀಕ್ರೆಟ್ ಆಗಿ ಗೇಮ್ ನ ಪ್ಲಾನ್ ಮಾಡ್ಕೊಂಡಿದ್ದು, ಸೀಕ್ರೆಟ್ ಆಗಿ ಏನೋ ನಡೆಸ್ತಾ ಇರೋದು, ಇದು ತಪ್ಪು ಅಂತ ಹೇಳೋದಾದ್ರೆ ಇದಕ್ಕೆ ಸರಿಸಾಟಿ ಆಗ್ತಕ್ಕಂತ ಒಂದು ಎಕ್ಸಾಂಪಲ್ ನನ್ನ ಹತ್ರ ಇದೆ. ಏನಪ್ಪಾ ಅಂತಂದ್ರೆ ಅಶ್ವಿನಿ ಗೌಡ ಅವರು ಹಾಗೆ ಕಾಕ್ರೋಚ್ ಸುಧೀರ್ ಅವರು ಕೂಡ ಆ ತಪ್ಪನ್ನ ಮಾಡಿದ್ದಾರೆ. ಹೌದಾ? ಯಾವಾಗ? ನಾವು ಕೂಡ ನೋಡ್ತಾ ಇದ್ವಲ್ಲ, ಇವನ್ ಯಾಕೆ ಆಪಲ್ ನೋಡ್ಬಿಟ್ಟ ಅನ್ಕೊಳಕ್ ಹೋಗ್ಬಿಡಿ. ಯಾವಾಗ ಅಂತಂದ್ರೆ 2ನೇ ಬಾರಿ ಒಂದು ಡಿಸ್ಕಷನ್ ನಡೆಯುತ್ತೆ. 2ನೇ ಬಾರಿ ಡಿಸ್ಕಷನ್, ಅದೇ ತಮ್ಮ ಟೀಮಿಂದ ಯಾರನ್ನ ಸೇಫ್ ಮಾಡ್ಬೇಕು ಅಂತ ಹುಡುಕ್ತಕ್ಕಂತ ಒಂದು ಸಂದರ್ಭ. 2ನೇ ಬಾರಿ ಡಿಸ್ಕಷನ್ ನಡಿಬೇಕಾದ್ರೆ ಈ ವಾರದಲ್ಲಿ, ಆಗ ಕಾಕ್ರೋಚ್ ಸುದಿ ಅವ್ರು ಹೇಳ್ತಾರೆ, ನೀವೆಲ್ಲ ಅದೇನು ಡಿಸ್ಕಸ್ ಮಾಡ್ಕೊಳ್ಳಿ, ಅದೇನು ಡಿಸೈಡ್ ಮಾಡ್ಕೊಳ್ಳಿ, ನಾನು ಇಲ್ಲೇ ಈ ಕಡೆ ಟೀಮ್ ಜೊತೆ ಇರ್ತೀನಿ, ಬಟ್ ತಲೆ ಕೆಡ್ಸ್ಕೊಬಿಡಿ, ನಾನು ಅಲ್ಲೋದ್ರು ಕೂಡ ನಿಮ್ ಟೀಮ್ ಅವನೇ ಅನ್ನೋ ರೀತಿ ಮಾತಾಡ್ಬಿಟ್ಟು ಹೋದಾಗ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಓಕೆ ನೀನ್ ಅಲ್ಲೇ ಹೋಗು ಅಂತ ಹೇಳ್ತಾರೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಅಲ್ಲಿಂದ ಒಂದಷ್ಟು ಇನ್ಪುಟ್ ಸಿಗ್ಬೋದೇನೋ, ಅಲ್ಲಿಂದ ಒಂದಷ್ಟು ಏನ್ ಮಾತಾಡ್ತಾ ಇದಾರೆ ಅಂತಂದೇಳಿ ಏನಾದ್ರು ಮಾತುಕತೆ ಹೊರಗಡೆ ಕದ್ಕೊಂಡ್ ಬರ್ಬೋದೇನೋ, ಕೇಳಿಸ್ಕೊಂಡ್ ಬರ್ಬೋದೇನೋ ಅಂತ. ಹಾಗಾದ್ರೆ ಇವ್ರು ಮಾಡಿದ ತಪ್ಪು ಅನ್ನೋದಾದ್ರೆ ಇವ್ರು ಮಾಡಿದ್ದು ಕೂಡ ತಪ್ಪೆ. ಟೀಮ್ ಆಡ್ಬೇಕಾದ್ರೆ ಈ ಟೀಮ್ ಅವ್ರು ಆ ಟೀಮ್ ಹತ್ರ ಹೋಗಂಗಿಲ್ಲ, ಈ ಟೀಮ್ ಅವ್ರು ಆ ಟೀಮ್ ಅವ್ರ ಹತ್ರ ಮಾತಾಡಂಗಿಲ್ಲ ಅನ್ನೋದೇ ಆದ್ರೆ ಕಾಕ್ರೋಚ್ ಸುಧೀರ್ ಅವರು ಆ ಟೀಮಿಂದ ಈ ಟೀಮ್ಗೆ ಏನಕ್ಕೆ ಅಳ್ಳಾಡ್ಸಕ್ ಬರ್ತಾ ಇದ್ರ ಬಂದ್ ಕುತ್ಕೊಳ್ಳೋದಿಕ್ಕೆ ಅಂತ ನನ್ನ ಒಂದು ಪ್ರಶ್ನೆ ಅಷ್ಟೇ. ಸೊ ಇದಿಷ್ಟು ಆಗಿತ್ತು ಇವತ್ತಿನ ಒಂದು ಬಿಗ್ ಬಾಸ್ ಪ್ರೊಮೋದ ಮಾತುಕತೆ. ಸೊ ಈ ಒಂದು ಪ್ರೊಮೋ ರಿವ್ಯೂ ನೋಡಿದ್ಮೇಲೆ, ಈ ಒಂದು ಪ್ರೊಮೋ ನೋಡಿದ್ಮೇಲೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ? ಡೆಫಿನೆಟ್ಲಿ ರಕ್ಷಿತಾ ಶೆಟ್ಟಿ ಕ್ಲಾಸ್ ತಗೋತಾರಂತ ನನಗಂತೂ ಕನ್ಫರ್ಮ್ ಆಗೋಯ್ತು. ಬಟ್ ಇದನ್ನ ಹೊರತುಪಡಿಸಿ ನಿಮಗೆ ಏನೇನೆಲ್ಲ ಒಂದಷ್ಟು ಡೌಟ್ಸ್ ಗಳು ಬರ್ತಾ ಇದೆ, ಡೆಫಿನೆಟ್ಲಿ ರಕ್ಷಿತಾ ಶೆಟ್ಟಿಗೆ ಬೈದಿದ್ದು ಸರಿ ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಒಂದು ಅನಿಸಿಕೆ ಏನನ್ಸುತ್ತೆ? ರಕ್ಷಿತಾ ಶೆಟ್ಟಿನ ಹೊರತುಪಡಿಸಿ ನನ್ನನ್ನ ಕೇಳೋದಾದ್ರೆ ರಕ್ಷಿತಾ ಶೆಟ್ಟಿನ ಹೊರತುಪಡಿಸಿ ರಾಶಿಕಾಗ್ ಬೈಬೇಕಾಗಿತ್ತು, ಧ್ರುವಂತ್ ಅವ್ರಿಗೆ ಬೈಬೇಕಾಗಿತ್ತು, ಅಫ್ಕೋರ್ಸ್ ಕಾಕ್ರೋಚ್ ಅವ್ರಿಗೆ ಬೈಬೇಕಾಗಿತ್ತು, ಹಾಗೆ ರಿಷಾ ಗೌಡಗ್ ಬೈಬೇಕಾಗಿತ್ತು. ಇಷ್ಟೆಲ್ಲ ಹೊರತುಪಡಿಸಿ ರಕ್ಷಿತಾ ಶೆಟ್ಟಿಗೆ ಬೈದೋದು ನನಗೇನು ಸರಿ ಅಂತ ಅನಿಸ್ತಾ ಇಲ್ಲ. ಸೊ ಇದಿಷ್ಟು ಆಗಿತ್ತು ಇವತ್ತಿನ ಬಿಗ್ ಬಾಸ್ ಮೊದಲ ಪ್ರೊಮೋದ ರಿವ್ಯೂ. ಇದಾದ್ಮೇಲೆ ನೆಕ್ಸ್ಟ್ ಪ್ರೊಮೋ ಬಗ್ಗೆ ಮಾತುಕತೆ ಸದ್ಯದಲ್ಲೇ ಶುರು ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ RVK Studios ನ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ಪ್ರೊಮೋ ರಿವ್ಯೂ ನಲ್ಲಿ. ಲವ್ ಯು ಆಲ್.